ನಮಸ್ಕಾರ ಸ್ನೇಹಿತರೆ, ನಾವು ರೈಲಿನಲ್ಲಿ ಪ್ರಯಾಣಿಸುವಾಗ ರೈಲು ಹಳಿಗಳು ಕೆಳಗೆ ಸಾವಿರಾರು ಸಣ್ಣ ಸಣ್ಣ ಕಲ್ಲುಗಳು ಇರೋದನ್ನ ನೋಡಿರುತ್ತೇವೆ. ಆದರೆ ನಿಮಗೆ ಒಂದು ಪ್ರಶ್ನೆ ಎಂದಾದರೂ ಬಂದಿದೆಯಾ? ರೈಲು ಹಳಿಗಳ ಮೇಲೆ ಕಲ್ಲುಗಳು ಏಕೆ ಹಾಕಿರುತ್ತಾರೆ? ಇವು ಸಾಮಾನ್ಯ ಕಲ್ಲುಗಳ ಅಥವಾ ರೈಲು ಸುರಕ್ಷತೆಯಲ್ಲಿ ಇವುಗಳಿಗೆ ಯಾವುದಾದರೂ ಪ್ರಮುಖ ಪಾತ್ರವಿದೆಯಾ? ನಿಜ ಹೇಳಬೇಕೆಂದರೆ ಈ ಸಣ್ಣ ಕಲ್ಲುಗಳಿಲ್ಲದೆ ರೈಲು ಹಳಿಗಳು ಸ್ಥಿರತೆ ಮತ್ತು ನೀರು ಹರಿದು ಹೋಗುವ ವ್ಯವಸ್ಥೆಯಲ್ಲಿ ದೊಡ್ಡ ಸಮಸ್ಯೆ ಉಂಟಾಗಬಹುದು. ಇಂದಿನ ವಿಡಿಯೋದಲ್ಲಿ ರೈಲು ಹಳಿಗಳ ಕೆಳಗಿನ ಈ ಕಲ್ಲುಗಳ ಸಂಪೂರ್ಣ ವಿಜ್ಞಾನವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ. ಸ್ನೇಹಿತರೆ, ಈ ಕಲ್ಲುಗಳನ್ನು ಏನೆಂದು ಕರೆಯುತ್ತಾರೆ? ರೈಲು ಹಳಿಗಳ ಕೆಳಗೆ ಮತ್ತು ಸುತ್ತಲೂ ಹಾಕಿರುವ ಕಲ್ಲುಗಳು ರೈಲ್ವೆ ಬ್ಯಾಲೆಸ್ಟ್ ಎಂದು ಕರೆಯುತ್ತಾರೆ. ಇವು ಸಾಮಾನ್ಯವಾಗಿ ಗಟ್ಟಿಯಾದ ಕಲ್ಲುಗಳನ್ನು ಒಡೆದು ತಯಾರಿಸಿ ಚೂರು ಚೂರಾಗಿ ಮಾಡಿರುತ್ತಾರೆ. ಈ ಕಲ್ಲುಗಳು ಹಳಿಯ ಕೆಳಗೆ ಒಂದು ರೀತಿಯ ಗಟ್ಟಿಯಾದ ಪದರವನ್ನು ರಚಿಸುತ್ತವೆ. ಅದರ ಮೇಲೆ ರೈಲಿನ ಹಳಿಗಳು ಮತ್ತು ಸ್ಲೀಪರ್ಸ್ ಅಥವಾ ರೈಲ್ವೆ ಟೈಸ್ ಇರುತ್ತವೆ. ರೈಲಿನ ಭಾರವನ್ನು ಹಂಚಲು ಸಹಾಯ ಮಾಡುತ್ತವೆ. ಒಂದು ರೈಲು ತುಂಬಾ ಭಾರವಾಗಿರುತ್ತದೆ, ಅದರಲ್ಲಿಯೂ ಪ್ರಯಾಣಿಕರು ಅಥವಾ ಸರಕು ತುಂಬಿದ ತೂಕ ಇನ್ನಷ್ಟು ಹೆಚ್ಚಾಗುತ್ತದೆ. ರೈಲು ಹಳಿಗಳು ಆ ಭಾರವನ್ನು ನೇರವಾಗಿ ಮಣ್ಣಿನ ಮೇಲೆ ಹಾಕಿದರೆ ಮಣ್ಣು ನಿಧಾನವಾಗಿ ಕುಸಿಯಬಹುದು. ಆದರೆ ಬ್ಯಾಲೆಸ್ಟ್ ಕಲ್ಲುಗಳು ಹಳಿಯ ಕೆಳಗಿನ ಭಾರವನ್ನು ವಿಶಾಲ ಪ್ರದೇಶಕ್ಕೆ ಹಂಚಲು ಸಹಾಯ ಮಾಡುತ್ತದೆ. ಅಂದರೆ ರೈಲು ಹಳಿ, ಸ್ಲೀಪರ್, ಬ್ಯಾಲೆಸ್ಟ್, ನೆಲ ಈ ರೀತಿ ಭಾರ ಹಂಚಿಕೊಳ್ಳುತ್ತದೆ. ಇದರಿಂದ ಹಳಿಯ ಸ್ಥಿರತೆ ಹೆಚ್ಚಾಗುತ್ತದೆ. ಮೂರನೇ ಉಪಯುಕ್ತ ಫ್ರೆಂಡ್ಸ್, ಮಳೆ ನೀರು ಹೊರ ಹೋಗಲು ಸಹಾಯ ಆಗುತ್ತದೆ. ರೈಲು ಹಳಿಗಳಿಗೆ ಮಳೆ ನೀರು ದೊಡ್ಡ ಸಮಸ್ಯೆ ಆಗಬಹುದು. ನೀರು ಹಳಿಯ ಕೆಳಗೆ ಸಂಗ್ರಹವಾದರೆ ಮಣ್ಣು ದುರ್ಬಲವಾಗಬಹುದು. ಆದರೆ ಬ್ಯಾಲೆಸ್ಟ್ ಕಲ್ಲುಗಳ ನಡುವೆ ಖಾಲಿ ಜಾಗ ಇರುವುದರಿಂದ ಮಳೆ ನೀರು ಕೆಳಕ್ಕೆ ಬಿದ್ದು ಬದಿಗೆ ಹರಿದು ಹೋಗಲು ಸಹಾಯವಾಗುತ್ತದೆ. ಹೀಗಾಗಿ ಹಳಿಯ ಸುತ್ತ ನೀರು ಹೆಚ್ಚು ಕಾಲ ನಿಂತುಕೊಳ್ಳುವುದನ್ನು ಕಡಿಮೆ ಮಾಡಬಹುದು. ಮೂರನೆಯ ಉಪಯೋಗ, ಕಳೆ ಮತ್ತು ಸಸ್ಯಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತದೆ. ರೈಲು ಹಳಿಗಳ ಸುತ್ತಮುತ್ತ ಮಣ್ಣು ಇದ್ದರೆ ಅಲ್ಲಿ ಹುಲ್ಲು ಮತ್ತು ಇತರ ಸಸ್ಯಗಳು ಸುಲಭವಾಗಿ ಬೆಳೆಯಬಹುದು. ಅವುಗಳ ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಂಡು ತೊಂದರೆ ಉಂಟು ಮಾಡಬಹುದು. ಬ್ಯಾಲೆಸ್ಟ್ ಕಲ್ಲುಗಳು ಇರುವುದರಿಂದ ಸಸ್ಯಗಳು ಬೆಳೆಯಲು ಅನುಕೂಲಕರ ಪರಿಸರ ಕಡಿಮೆ ಆಗುತ್ತದೆ. ಅದರ ಮೂಲ ಟ್ರ್ಯಾಕ್ ಮೇಂಟೆನೆನ್ಸ್ ಕೂಡ ಸುಲಭವಾಗುತ್ತದೆ. ಐದನೆಯ ಅನುಕೂಲ, ಹಳಿಯ ಸ್ಥಿರತೆಯನ್ನು ಕಾಪಾಡುತ್ತದೆ. ರೈಲು ವೇಗವಾಗಿ ಚಲಿಸುವಾಗ ಹಳಿಗಳ ಮೇಲೆ ನಿರಂತರವಾಗಿ ಕಂಪನ ಮತ್ತು ಬಲ ಉಂಟಾಗುತ್ತದೆ. ಬ್ಯಾಲೆಸ್ಟ್ ಕಲ್ಲುಗಳು ಸ್ಲೀಪರ್ಸ್ ಅನ್ನು ಸರಿಯಾದ ಸ್ಥಾನದಲ್ಲಿ ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ಇದರಿಂದ ಹಳಿಗಳು ತಮ್ಮ ಸ್ಥಾನದಿಂದ ಸುಲಭವಾಗಿ ಸರಿಯದಂತೆ ಸಹಾಯಕವಾಗುತ್ತದೆ. ಹಳಿಯ ಅಲೈನ್ಮೆಂಟ್ ಮತ್ತು ಲೆವೆಲ್ ಅನ್ನು ನಿರ್ವಹಿಸುವಲ್ಲಿಯೂ ಬ್ಯಾಲೆಸ್ಟ್ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಆರನೆಯ ಅನುಕೂಲ, ರೈಲಿನ ಕಂಪನವನ್ನು ಕಡಿಮೆ ಮಾಡಲು ಸಹಾಯ. ರೈಲು ಚಲಿಸುವಾಗ ಚಕ್ರಗಳು ಮತ್ತು ಹಳಿಗಳ ನಡುವೆ ನಿರಂತರ ಕಂಪನ ಉಂಟಾಗುತ್ತದೆ. ಈ ಕಂಪನದ ಒಂದು ಭಾಗವನ್ನು ಟ್ರ್ಯಾಕ್ ಸ್ಟ್ರಕ್ಚರ್ ಮತ್ತು ಬ್ಯಾಲೆಸ್ಟ್ ವ್ಯವಸ್ಥೆ ಹೀರಿಟ್ಟುಕೊಳ್ಳಲು ಸಹಾಯವಾಗುತ್ತದೆ. ಇದರಿಂದ ರೈಲು ಹಳಿಗಳು ಮತ್ತು ಅದರ ಕೆಳಗಿನ ರಚನೆಯ ಮೇಲೆ ಬೀಳುವ ಪರಿಣಾಮವನ್ನು ನಿಯಂತ್ರಿಸಬಹುದು. ಹಾಗಾದರೆ ಹಳಿಗಳ ಮೇಲೆ ಯಾವುದಾದ್ರೂ ಕಲ್ಲು ಹಾಕಿದ್ರೆ ನಡೆಯುತ್ತಾ? ಇಲ್ಲ. ರೈಲು ಹಳಿಗಳಿಗೆ ಬಳಸುವ ಬ್ಯಾಲೆಸ್ಟ್ ಸಾಮಾನ್ಯವಾಗಿ ಗಟ್ಟಿಯಾದ ಬಾಳಿಕೆ ಬರುವ ಮತ್ತು ಸರಿಯಾದ ಗಾತ್ರದ ಸ್ಟೋನ್ ಆಗಿರಬೇಕು. ಕಲ್ಲುಗಳು ತುಂಬಾ ದುರ್ಬಲವಾಗಿದ್ದರೆ ರೈಲುಗಳ ನಿರಂತರ ಒತ್ತಡದಿಂದ ಅವು ಬೇಗ ಪುಡಿಯಾಗಬಹುದು. ಅದರಿಂದ ಟ್ರ್ಯಾಕ್ ಸ್ಟೆಬಿಲಿಟಿ ಮತ್ತು ಡ್ರೈನೇಜ್ ಮೇಲೆ ಪರಿಣಾಮ ಬೀಳಬಹುದು. ಆದ್ದರಿಂದ ರೈಲ್ವೆ ಟ್ರ್ಯಾಕ್ ಕನ್ಸ್ಟ್ರಕ್ಷನ್ ಅಲ್ಲಿ ಬ್ಯಾಲೆಸ್ಟ್ ನ ಗುಣಮಟ್ಟ ಮತ್ತು ಗಾತ್ರಕ್ಕೆ ಮಹತ್ವ ನೀಡಲಾಗುತ್ತದೆ. ಒಂದು ಕುತೂಹಲಕಾರಿ ವಿಷಯ, ನೀವು ರೈಲು ಹಳಿಯನ್ನು ನೋಡಿದಾಗ ಕಲ್ಲುಗಳು ಅವ್ಯವಸ್ಥಿತವಾಗಿ ಬಿದ್ದಿರುವಂತೆ ಕಾಣುತ್ತದೆ. ಆದರೆ ಅವುಗಳ ಹಿಂದೆ ಇಂಜಿನಿಯರಿಂಗ್ ಇದೆ. ರೈಲಿನ ಭಾರವನ್ನು ಹೊರುವುದು, ನೀರು ಹೊರಹೋಗಲು ಸಹಾಯ ಮಾಡುವುದು, ಟ್ರ್ಯಾಕ್ ಸ್ಥಿರವಾಗಿಡುವುದು ಮತ್ತು ಮೇಂಟೆನೆನ್ಸ್ ಸುಲಭಗೊಳಿಸುವುದು, ಇವೆಲ್ಲದರಲ್ಲೂ ಬ್ಯಾಲೆಸ್ಟ್ ತನ್ನದೇ ಆದ ಪಾತ್ರ ವಹಿಸುತ್ತದೆ. ಅಂದರೆ ನಾವು ಸಾಮಾನ್ಯವಾಗಿ ಗಮನಿಸಿದ ಈ ಸಣ್ಣ ಕಲ್ಲುಗಳು ರೈಲು ವ್ಯವಸ್ಥೆಯ ಪ್ರಮುಖ ಭಾಗಗಳಲ್ಲಿ ಒಂದಾಗಿದೆ. ಹಾಗಾದರೆ ಸ್ನೇಹಿತರೆ, ಮುಂದಿನ ಬಾರಿ ನೀವು ರೈಲಿನಲ್ಲಿ ಪ್ರಯಾಣಿಸುವಾಗ ಹಳಿಗಳ ಕೆಳಗೆ ಕಾಣುವ ಕಲ್ಲುಗಳನ್ನು ನೋಡಿದರೆ ಅವು ಕೇವಲ ಸಾಮಾನ್ಯ ಕಲ್ಲುಗಳಲ್ಲ ಎಂಬುದು ನೆನಪಿರಲಿ. ಅವು ರೈಲು ಟ್ರ್ಯಾಕ್ ಸ್ಥಿರವಾಗಿಡಲು, ನೀರು ಹರಿದು ಹೋಗಲು, ಭಾರ ಹಂಚಲು ಮತ್ತು ಟ್ರ್ಯಾಕ್ ಮೇಂಟೆನೆನ್ಸ್ ಸಹಾಯ ಮಾಡುವ ರೈಲ್ವೆ ಬ್ಯಾಲೆಸ್ಟ್. ಇಂತಹ ಕುತೂಹಲಕಾರಿ ಸೈನ್ಸ್ ಮತ್ತು ಟೆಕ್ನಾಲಜಿ ಫ್ಯಾಕ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.